ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ಚಿತ್ರ ರಸಿಕರಿಗೂ ಸ್ವಾಗತ. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ರವರ ವಿಶೇಷವಾದ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಹೆಸರು ಕೇಳಿದ ಕೂಡಲೇ ತಕ್ಷಣ ಜ್ಞಾಪಕಕ್ಕೆ ಬರುವುದು ಇನ್ನೊಂದು ಶಬ್ದವೇ ಮಾಧುರ್ಯ. ಹೌದು ವೀಕ್ಷಕರೇ, ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ರವರು ಮಧುರವಾದ ಹಾಡುಗಳನ್ನು ಕೊಟ್ಟಿರುವ ಗಾಯಕ. ವರನಟ ಡಾಕ್ಟರ್ ರಾಜ್ಕುಮಾರ್ಗೆ ಶಾರೀರ ಆಗಿದ್ದ ಅವರು ಎರಡು ಜೀವ ಒಂದು ಪ್ರಾಣ ಎಂಬಂತೆ ಇದ್ದರು. ಮುಖೇಶ್ ಹೇಗೆ ರಾಜ್ ಕಪೂರ್ಗೆ ಧ್ವನಿಯಾಗಿದ್ದರೋ ಹಾಗೆಯೇ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಧ್ವನಿಯಾಗಿದ್ದರು. ಇಂತಹ ಪ್ರತಿಭಾವಂತ ಗಾಯಕ ಹುಟ್ಟಿದ್ದು ಸೆಪ್ಟೆಂಬರ್ 22, 1930ರಲ್ಲಿ. ಇವರು ಹಾಡುವುದಲ್ಲದೆ ಸಾಹಿತ್ಯ ರಚನೆಕಾರರು, ಸಂಗೀತ ನಿರ್ದೇಶಕರು ಹಾಗೂ ಕವಿ ಎಂದು ಕರೆಯುತ್ತಿದ್ದರು. ಇವರು ಕನ್ನಡ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ಇವರಿಗೆ ಇನ್ನೊಂದು ಹೆಸರು ಏನೆಂದರೆ ಪ್ರತಿವಾದಿ ಭಯಂಕರ ಶ್ರೀನಿವಾಸ ಎಂದು. ಇವರ ತಂದೆ ಫಣೀಂದ್ರ ಸ್ವಾಮಿ, ತಾಯಿ ಶೇಷಗಿರಿಯಮ್ಮ. ಇವರಿಬ್ಬರಿಗೆ ಕಿರಿಯ ಮಗನಾಗಿ ಜನಿಸಿದವರು. ಇವರ ಮನೆತನದ ಹೆಸರು ಭಯಂಕರ ಎನ್ನುವುದು. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರು ಬಿ.ಕಾಂ ಓದಿದ್ದರು. ಪಿ.ಬಿ. ಶ್ರೀನಿವಾಸ್ ಅವರ ಚಿಕ್ಕಪ್ಪ ಕಿಡಂಬಿ ಕೃಷ್ಣಸ್ವಾಮಿ. ಅವರು ಒಂದು ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿ.ಬಿ.ಎಸ್ ಅವರಿಗೆ ಹಾಡಲು ಅವಕಾಶ ಕೊಟ್ಟರು. ತದನಂತರ ಹಾರ್ಮೋನಿಯಂ ಕಲಿತು ಪಿ.ಬಿ.ಎಸ್ ಗಾಯಕರಾದರು. ಜೆಮಿನಿ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಹಮ್ಮದ್ ರಫಿ ಹಾಡಿದ ಹಾಡು ನೌಶಾದ್ ನಿರ್ದೇಶನದ ದೀದಾರ್ ಚಿತ್ರದ ಹಾಡು. ಹುವೆ ಹಮ್ ಜಿನ್ಕೆ ಲಿಯೇ ಬರ್ಬಾದ್ ಹಾಡಿ ಅವರನ್ನು ವೃತ್ತಿಪರ ಗಾಯಕರನ್ನಾಗಿ ಮಾಡಿಸಿತು. ಕನ್ನಡದಲ್ಲಿ ಪಿ.ಬಿ.ಎಸ್ ಹಾಡಿರುವ ಮೊದಲ ಹಾಡು 1953ರಲ್ಲಿ ಬಂದಂತಹ ಜಾತಕ ಫಲ ಚಿತ್ರದ ಮೂಢತನವಿದೇಕೆ ಎಂಬ ಹಾಡನ್ನು ಹಾಡಿದರು. ಪ್ರಿಯ ವೀಕ್ಷಕರೇ, ಪಿ.ಬಿ.ಎಸ್ ರವರ ಭಾವಚಿತ್ರ ನೀವು ನೋಡಿರುತ್ತೀರಿ. ಅಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಅವರ ಜೇಬಿನಲ್ಲಿ 4 ಅಥವಾ 5 ಪೆನ್ನುಗಳು ಕಾಣಿಸುತ್ತವೆ. ಒಂದೊಂದು ಭಾಷೆಗೆ ಗೀತೆ ರಚನೆ ಮಾಡಲು ಒಂದು ಕಲರ್ ಪೆನ್ನನ್ನು ಬಳಸುತ್ತಿದ್ದರು. ಅದಕ್ಕೆ ಪಿ.ಬಿ.ಎಸ್ ಅವರಿಗೆ ಇನ್ನೊಂದು ಹೆಸರು ಪೆನ್, ಬುಕ್ಸ್ ಅಂಡ್ ಸಾಂಗ್ಸ್ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೊಂದಿದ ಧ್ವನಿ ಎಷ್ಟರ ಮಟ್ಟಿಗೆ ಎಂದರೆ ಒಮ್ಮೆ ಡಾಕ್ಟರ್ ರಾಜ್ ಅವರನ್ನು ಪಿ.ಬಿ.ಎಸ್ ನನ್ನ ಆತ್ಮ ಎಂದು ಹೇಳಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಳ್ಳೆ ಜನಪ್ರಿಯ ಹಾಡುಗಳನ್ನು ಹಾಡಿದರು. ರಾಜ್ ಅವರ ಯಶಸ್ಸಿನ ಪಾಲಿನಲ್ಲಿ ಪಿ.ಬಿ.ಎಸ್ ಗಾಯನನೂ ಸೇರಿಕೊಂಡಿದೆ. ಮಾಧುರ್ಯ, ಸಾರ್ವಭೌಮ, ಡಾಕ್ಟರ್ ಪಿ.ಬಿ.ಎಸ್, ನಾದಯೋಗಿಯ ಸುನಾದಯಾನ ಎಂಬ ಕೃತಿಗೆ 2013 ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಹಿತ್ಯ ಕೃತಿ ಎಂದು ರಾಜ್ಯ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು: ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಸೌಹಾರ್ದ ಪ್ರಶಸ್ತಿ, ಕರ್ನಾಟಕ ನಾಡೋಜ ಪ್ರಶಸ್ತಿ. ಪಿ.ಬಿ.ಎಸ್ ಒಳ್ಳೆ ಬರಹಗಾರ. ಸುಮಾರು 8 ಭಾಷೆಗಳಲ್ಲಿ ಬರೆದಿದ್ದಾರೆ. ಒಂದು ಆಂಗ್ಲ ಹಾಡು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಲೋಕದಿಂದ ಇಳಿದಾಗ ಪಿ.ಬಿ.ಎಸ್ ಅವರು ಎಸ್ ಜಾನಕಿ ಜೊತೆ ಮ್ಯಾನ್ ಆನ್ ಮೂನ್ ಎಂಬ ಹಾಡು ಹಾಡಿ ಕಳಿಸಿದರು. ಈ ಹಾಡು ತುಂಬಾ ಜನಪ್ರಿಯವಾಗಿ ಅವರು ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಆದರು. ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ರವರು 60, 70ರ ದಶಕಗಳಲ್ಲಿ ಹಲವಾರು ಜನಪ್ರಿಯ ಹಾಡುಗಳನ್ನು ಕೊಟ್ಟಿದ್ದರು. ಅವರು ಹಾಡಿರುವ ಹಾಡುಗಳು ಇಂದಿಗೂ ಎಂದೆಂದಿಗೂ ಚಿರಸ್ಮರಣೀಯ. ಅಂತಹ ಕೆಲವು ಮಧುರವಾದ ಹಾಡುಗಳನ್ನು ನಾವಿಲ್ಲಿ ಜ್ಞಾಪಿಸಿಕೊಳ್ಳೋಣ. ನಾವಾಡುವ ನುಡಿಯೇ ಕನ್ನಡ ನುಡಿ, ಇಳಿದು ಬಾ ತಾಯಿ ಇಳಿದು ಬಾ, ಒಲವಿನ ಪ್ರಿಯಲತೆ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ನೀ ಬಂದು ನಿಂತಾಗ, ಕನ್ನಡ ನಾಡಿನ ವೀರರ ಮಣಿಯ. ಹೀಗೆಯೇ ಹಲವಾರು ಹಾಡುಗಳನ್ನು ಹಾಡಿ ಚಿತ್ರ ರಸಿಕರನ್ನು ರಂಜಿಸಿ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ.
PBS ಅವರು ಏಪ್ರಿಲ್ 14, 2013 ಇಹಲೋಕ ತ್ಯಜಿಸಿದರು. ಇಂತಹ ಮೇರು ಗಾಯಕ ಡಾಕ್ಟರ್ PB ಶ್ರೀನಿವಾಸರವರನ್ನು ಪಡೆದ ಕನ್ನಡ ಚಿತ್ರರಂಗವೇ ನಿಜವಾಗಲೂ ಧನ್ಯ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಡಾಕ್ಟರ್ PB ಶ್ರೀನಿವಾಸರವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ